ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಪಾನಿಪುರಿ ಮತ್ತು ಸುಖಾಪುರಿ. ಅದಕ್ಕೆ ಬಟಾಣಿನ ನೆನೆಯೋಕ್ಕೋಗ್ಬೇಕಲ್ರಿ. 2-3 ಸರಿ ನೀರಿಂದ ಸ್ವಚ್ಛಕ್ಕೆ ತೊಳೆದು ನೆನೆಯೋಕ್ಕೋಗ್ಬೇಕು. ಸಾಯಂಕಾಲ ಮಾಡೋದಲ್ಲ, ಬೆಳಿಗ್ಗೆ ನೆನೆಹಾಕಿದ್ರೆ ನಡೆಯುತ್ತೆ ರೀ. ಇವಾಗ ನಾನು ಬೆಳಿಗ್ಗೆ ನೆನೆಹಾಕ್ಕೊಂಡಿದ್ದೆ. ಇವಾಗ ನೋಡಿ ಬಟಾಣಿ ನೆಂದಿದೆಯಲ್ಲ, ಅದನ್ನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಮತ್ತು 2 ಆಲೂಗಡ್ಡಿನ ತೊಳೆದು ಹೋಳು ಹೆಚ್ಚಿ ಹಾಕ್ಕೊಂಡಿದ್ದೀನಿ ನೋಡಿರಿ ಕುಕ್ಕರಿಗೆ. 1 ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡಿಕೊಂಡು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು 5-6 ಸಿಟಿ ಹೊಡಿಸ್ಕೋಬೇಕು ರೀ. ಇವಾಗಿದು ಪಾನಿ ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಎರಡು ಮೆಣಸು ಹಾಕೋತಾ ಇದ್ದೀನಿ ನೋಡಿರಿ, ಮೆಣಸಿನ ಕಾಳು, ಕರಿ ಮೆಣಸು ಅಂತೀವಲ್ರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿನ ತೊಳೆದು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಒಂದು 4-5 ಬೆಳ್ಳುಳ್ಳಿನ ಸೋಸಿ ಹೆಚ್ಚಿ ಹಾಕ್ಕೋತಾ ಇದ್ದೀನಿ ನೋಡಿರಿ. ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನ ತೊಳೆದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ಕ್ಲೋಸ್ ಮಾಡಿಕೊಂಡು ಈಗ ನೋಡಿರಿ ನೈಸಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ತಗೊಳ್ಳೋಣ. ಪಾನಿ ಮಾಡೋದಕ್ಕೆ ನೋಡಿ ಈ ಥರ ನೈಸಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ತಗೋತಾ ಇದ್ದೀನಿ ನೋಡಿರಿ. ಇವಾಗ 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಅವಾಗ ರುಬ್ಕೊಂಡಿದ್ವಲ್ಲ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ತೊಳ್ಕೊಂಡು ಇದಕ್ಕೆ ಸೇರಿಸ್ಕೋಬೇಕು. ನೋಡಿ ಈ ಥರ ತೊಳ್ಕೊಂಡು ಹಾಕ್ಕೊಳ್ರಿ. 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನೋಡಿರಿ ನಾನು. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಅದಕ್ಕೊಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೋತಾ ಇದ್ದೀನಿ, 1 ಚಮಚ ಗರಂ ಮಸಾಲ, ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೋತಾ ಇದ್ದೀನಿ ನೋಡಿರಿ. ಉಪ್ಪು ನೋಡಿ ಹಾಕ್ಕೊಳ್ರಿ. ರುಬ್ಬೋದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ವಲ್ಲ, ಮತ್ತು ಇದು ಪಾನಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ, ಬ್ಲ್ಯಾಕ್ ಸಾಲ್ಟ್. ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೋತಾ ಇದ್ದೀನಿ, ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಾನಿ ಜೊತೆ ಎಲ್ಲ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಪಾನಿಪುರಿ ನೋಡಿ ಯಾರಿಗೆ ಇಷ್ಟ ಇಲ್ಲ, ದೊಡ್ಡವರು ಸಣ್ಣವರು ಎಲ್ಲರೂ ತಿಂತಾರೆ ನೋಡಿರಿ. ಭಾಳ ಇಷ್ಟ ಎಲ್ಲರಿಗೂ ಪಾನಿಪುರಿ. ಅದಕ್ಕೆ ನಾವು ಹೊರಗಡೆ ರೋಡ್ ಸೈಡ್ ತಿನ್ನೋ ಬದಲು ಮನೆಯಲ್ಲೇ ರುಚಿ ಶುಚಿಯಾಗಿ ಮಾಡ್ಕೋಬೋದು ಅಂಥೇಳಿ ನಾವು ಮನೆಯಲ್ಲೇ ಮಾಡ್ತಾಯಿದ್ದೀವಿ. ಅದಕ್ಕೆ ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಆಲೂಗಡ್ಡೆ ಕುದಿದೆಲ್ಲ ಸಿಪ್ಪೆ ಸುಲಿದಿಟ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ, 1 ಚಮಚ ಅಚ್ಚ ಖಾರದ ಪುಡಿ, 1 ಚಮಚ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಇವಾಗ ಆಲೂಗಡ್ಡಿನೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡಿಕೊಂಡು ಖಾರ ಉಪ್ಪು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದ್ರ ಜೊತೆಗೆ ಆಲೂಗಡ್ಡೆ ಮತ್ತು ಬಟಾಣಿ ಸೇರಿಸ್ಕೊಡ್ರಿ. ಅದ್ರ ಜೊತೆ ಬಟಾಣಿ ಆಲೂಗಡ್ಡಿನ ಸೇರಿಸ್ಕೊಂಡು ಮಸಾಲೆ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತೊಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಚಿಕ್ಕದಾಗಿ. ಈಗ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿರಿ. ಈರುಳ್ಳಿನೂ ಬಟಾಣಿ ಆಲೂಗಡ್ಡೆ ಈರುಳ್ಳಿ ಎಲ್ಲ ಹಾಕ್ಕೊಂಡು ಖಾರ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಎಲ್ಲನೂ ಸ್ಟಫಿಂಗಿಗೆ. ಮಕ್ಕಳು ಪಾನಿಪುರಿ ತುಂಬ ಇಷ್ಟಪಡ್ತಾರೆ, ದೊಡ್ಡವರು ಇಷ್ಟಪಡ್ತಾರಲ್ಲ, ಅದಕ್ಕೆ ಹೊರಗೆ ಹೋಗಿ ತಿನ್ನೋ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಅಂತ ಮಾಡ್ತಾಯಿದ್ದೀವಿ. ನೀವು ಇದೇ ಥರ ಮನೆಯಲ್ಲೇ ಮಾಡ್ಕೊಂಡು ತಿಂದು ನೋಡಿ ರುಚಿ ಹೇಗಿದೆ ಅಂತ ಮರೆಯದೇನೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇವಾಗ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗೋದಕ್ಕೆ. ಎಣ್ಣೆ ಬಿಸಿಯಾಗಿದೆ. ಈಗ ಪೂರಿ ಕರ್ಕೊಳ್ಳೋಣ. ನೋಡಿ ಈ ಥರ ಪೂರಿನ ಕಾಡಿಸಿ ಚೆನ್ನಾಗಿ ಕರ್ಕೊಳ್ಳಿ. ಎಣ್ಣೆ ಬಸ್ತು ತಕ್ಕೋಬೇಕು ಒಂದು ಪಾತ್ರೆಗೆ. ಅದೇ ಥರ ಎಲ್ಲ ಪೂರಿನೂ ಕರ್ಕೊಂಡು ತಕ್ಕೋಬೇಕು. ನೋಡಿ ಈಗ ಪೂರಿ ರೆಡಿ ಆದ್ವಲ್ಲ, ಇವಾಗ ಅದಕ್ಕೆ ಸ್ಟಫಿಂಗ್ ಮಾಡ್ಕೊಳ್ಳೋಣ. ಈ ಥರ ಕೈಯಿಂದ ಹೋಲ್ ಮಾಡ್ಕೋಬೇಕು ಪೂರಿನ. ಎಲ್ಲ ಪೂರಿನೂ ಈ ಥರ ಹೋಲ್ ಮಾಡಿಟ್ಕೊಳ್ರಿ. ಸ್ಟಫಿಂಗ್ ಮಾಡೋದಕ್ಕೆ ಆಲೂಗಡ್ಡೆ ಬಟಾಣಿ ಈರುಳ್ಳಿ ಸ್ಟಫಿಂಗ್ ಮಾಡಿಟ್ಟಿವೆಲ್ಲ ಅದನ್ನು ತುಂಬ್ಕೋಬೇಕು. ಈಗ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಈ ಥರ ಸ್ಟಫಿಂಗ್ ಮಾಡ್ಕೋಬೇಕು ಎಲ್ಲ ಪೂರಿಗೂ. ಇವಾಗ ಅದ್ರ ಮೇಲೆ ಸೇವ್ ಹಾಕ್ಕೋತಾ ಇದ್ದೀನಿ.
ಇವು ಸೇವು ಮನೆಯಲ್ಲೇ ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ ನೋಡಿರಿ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೈತಿ, ಅದನ್ನು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಮನೆಯಲ್ಲೇ ಮಾಡ್ಕೊಬೋದು ಈ ಥರ ಸೇವು. ಈಗ ಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿರಿ. ಮತ್ತು ಪಾನಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಾನಿ ಹಾಕ್ಕೊಳ್ರಿ. ಈಗ ನೋಡಿ ಇವೆಲ್ಲ ರೆಡಿ ಆದ್ವಲ್ಲ ಪಾನಿಪುರಿ. ಪಾನಿ ಜೊತೆ ಪೂರಿನ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ಇವಾಗ ನೋಡಿ ಒಂದು ಪೂರಿನ ತಿಂದು ಪಾನಿಯಲ್ಲಿ ನೋಡಿ, ಪಾನಿಯಲ್ಲಿ ಎದ್ಬಿಟ್ಟು ತಿಂದು ನೋಡಿ ಎಷ್ಟು ಸೂಪರ್ ಆಗಿದೆ ನೋಡಿ. ತುಂಬ ಚೆನ್ನಾಗಿದೆ, ನೀವು ಮನೆಯಲ್ಲೇ ಮಾಡ್ಕೊಳ್ಳಿ. ಇವಾಗ ಸುಖಾಪುರಿ ಮಾಡೋದು ತೋರಿಸ್ತೀನಿ ನೋಡಿರಿ. ಪೂರಿಗೆ ಆಲೂಗಡ್ಡೆ ಸ್ಟಫಿಂಗ್ನ ತುಂಬಿಟ್ಕೋಬೇಕು. ಇಟ್ಕೊಂಡು ಎಲ್ಲ ಪೂರಿ ಮೇಲೂ ಸ್ವಲ್ಪ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಸ್ವಲ್ಪ ಹಾಕ್ಕೊಡ್ರಿ ಎಲ್ಲದ್ರ ಮೇಲೂ. ಪೂರಿ ಮೇಲೆ ಒಂದು ಸ್ವಲ್ಪ ಚಾಟ್ ಮಸಾಲ. ಇದು ನೀವು ಪಾನಿಪುರಿ ತಿಂದ ಮೇಲೆ ಡೈಜೆಷನ್ಗೆ ಅಂಥೇಳಿ ಸುಖಾಪುರಿ ಕೊಡ್ತಾರೆ ನೋಡಿರಿ. ಅದನ್ನು ಮನೆಯಲ್ಲೇ ಹೇಗೆ ಮಾಡೋದಂತ ನಾನು ತೋರಿಸ್ತಾ ಇದ್ದೀನಿ. ಇವು ಕೂಡ ಸುಖಾಪುರಿ ತುಂಬ ಚೆನ್ನಾಗಿರ್ತಾವೆ ನೋಡಿ. ಇವಾಗ ಮೇಲೆ ಒಂದು ಸ್ವಲ್ಪ ಸೇವ್ ಹಾಕ್ಕೋತಾ ಇದ್ದೀನಿ ನೋಡಿರಿ. ಎಲ್ಲ ಮಸಾಲೆ ಹಾಕ್ಕೊಂಡಾದ್ಮೇಲೆ ಮೇಲೆ ಒಂದು ಸ್ವಲ್ಪ ಸೇವ್ ಹಾಕ್ಕೋತಾ ಇದ್ದೀನಿ. ಇವಾಗ ನಿಂಬೆಹಣ್ಣು ಹಿಂಡ್ಕೋಬೇಕು ಮೇಲೆ ಒಂದು ಸ್ವಲ್ಪ. ಇದು ಡೈಜೆಷನ್ಗೋಸ್ಕರ ಪಾನಿಪುರಿ ತಿಂದ ಮೇಲೆ ಸುಖಾಪುರಿನ ತಿನ್ನಬೇಕು, ಅದಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ತುಂಬ ರುಚಿಯಾಗಿದೆ ನೋಡಿ. ಈಗ ಇವು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.